ಮೈಸೂರು ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಖಂಡಿಸಿ ಮೈಸೂರಿನಲ್ಲಿ ರೈತರು ಮೈಸೂರು ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಖಂಡಿಸಿ ಮೈಸೂರಿನಲ್ಲಿ ರೈತರು ಪ್ರತಿಭಟನೆ. ಮೈಸೂರು ರಸ್ತೆಯನ್ನು ತಡೆದು ಪ್ರತಿಭಟನೆ ನಡೆಸಿದಂತಹ ರೈತರು ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡೋದಿಲ್ಲ ಅಂತ ಹೇಳಿ ಘೋಷಣೆ ಕೂಗಿದ್ದಾರೆ. ಭೂ ರಸ್ತೆಯಲ್ಲಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಕೂಡಲೇ ಸಿಡಬ್ಲ್ಯೂಆರ್ಸಿ ಆದೇಶ ಹಿಂಪಡೆಯುವಂತೆ ಒತ್ತಾಯ ಕೂಡ ಮಾಡಲಾಗಿದೆ. ಮೈಸೂರು ಅಂಡ್ ಮಂಡ್ಯದಲ್ಲಿ ಕಾವೇರಿದೆ ದೊಡ್ಡ ಕಿಚ್ಚು ಹೇಳ್ತಾ ಇದೆ. ಬಿಕಾಸ್ ಆಫ್ ತಮಿಳುನಾಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೀರು ಬಿಡುವುದಿಲ್ಲ. ಇಲ್ಲಿ ಏನು ಗೊತ್ತಾ, ಎರಡು ಮುಖ್ಯ ಪಾಯಿಂಟ್ ಇದ್ದಾವೆ. ರೈತರಿಗೆ ಹೇಳೋದು ನಾನು ಅದನ್ನೇ. ಏನು ಅಂತಂದರೆ, ಸಭೆ ಆಗುತ್ತೆ ಆಗಸ್ಟ್ 3ನೇ ತಾರೀಕಿಗೆ ಸಭೆ ಆಗುತ್ತೆ. ಪಕ್ಕದ ರಾಜ್ಯದ CM ಬರ್ತಾರೆ. ಸೊ ಅಲ್ಲಿ ಡಿಸ್ಕಷನ್ ಆಗುತ್ತೆ, ಏನು ಎತ್ತ ಕೊಡಬೇಕೋ ಬೇಡವೋ. ಸರ್, ಇದು ಕೋರ್ಟ್ ಹೇಳಿದೆ ರೀ, ಕೋರ್ಟ್ ನಿಮ್ಮ ಹತ್ರ ಬಂದು ಕೇಳಲಿಲ್ಲ, ಅದನ್ನೇ ಹೇಳ್ತಾ ಇದ್ದೀರಾ. ಕೋರ್ಟ್ ಆದೇಶವನ್ನು ನೀಡಿದೆ, ಒಪ್ಕೊಳ್ತೀನಿ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದಿರುತ್ತಲ್ಲ, ಆ ಅಂಡರ್ಸ್ಟ್ಯಾಂಡಿಂಗ್ಗೆ ತಮಿಳುನಾಡು CM ಬರ್ತಾರಾ ಅನ್ನೋದು ಗೊತ್ತಿಲ್ಲ. ಕಾದ್ಮೇಲೆ ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಪ್ರತಿಭಟನೆ ಅಂತೂ ನಡೀತಾ ಇದೆ. ಮುಗಿಲೆದ್ದಿದೆ ಆಲ್ರೆಡಿ ಮೈಸೂರಿನಲ್ಲಿ ಪ್ರತಿಭಟನೆ. ಮೈಸೂರು, ಮಂಡ್ಯ ಆ ಕಡೆ ಕಾವೇರಿ ಗಲಾಟೆ ಇದೆಯಲ್ಲ, 10 ವರ್ಷದ ಹಿಂದಿನ ಕಾವೇರಿ ಗಲಾಟೆ ಭಯ ತರಿಸ್ಬಿಟ್ಟಿದೆ ಎಲ್ಲರಿಗೂ. 30-40 ಬಸ್ಗಳನ್ನು ಸುಟ್ಟು ಆ ರೀತಿಯ ಒಂದು ಹೋರಾಟ ಮತ್ತು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇದು ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ವೇಟ್ ಮಾಡಬೇಕು. ರೈತವನ್ನ ಕಾಪಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಕಾವೇರಿ ಕುಳ್ಳದ ಮರಣ ಶಾಸನವನ್ನ ಸರ್ಕಾರ CWCRC ಮುಖಾಂತರ ಬರೀತಾ ಇದೆ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು DK ಶಿವಕುಮಾರ್ ಅವರೇ, ಯಾವುದೇ ಕಾರಣಕ್ಕೂ ಒಂದು ತೊಟ್ಟು ನೀರು ಬಿಡಲ್ಲ, ನಮ್ಮ ರಕ್ತ ಕೊಟ್ಟೆವು ನೀರು ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ಬರಗಾಲ ಇದೆ. ಕೇಂದ್ರ ಸರ್ಕಾರವೇ ಮೋದಿನಿ ಹೇಳಿದ್ದಾರೆ ನೀರಿಲ್ಲ, ಬರ ಇದೆ ಅಂತೇಳಿ. ಅಂಥದ್ರಲ್ಲಿ ಅವಿವೇಕಗಳು ಮಾಡ್ತಕ್ಕಂಥದ್ದು ಸರಿಯಲ್ಲ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು 1 ಅಡಿ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ಭೀಕರವಾಗಿದೆ. ರಸ್ತೆಗೆ ಬಂದಿದ್ದೇವೆ ಇವತ್ತು. ಏನಾದರೂ ಸರ್ಕಾರ ನೀರ್ಗಂಟಿ ಕೆಲಸ ಮಾಡಿ, DK ಶಿವಕುಮಾರ್ ತಮಿಳುನಾಡಿನ ವಿಜಯ್ಗೆ ಮನಸೊತ್ತು ನೀರ್ಗಂಟಿ ಕೆಲಸ ಮಾಡಿದ್ರೆ ನಿನ್ನನ್ನ